ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಭಗವದ್ಗೀತೆಯ ಈ ಕರ್ಮಯೋಗ 3ನೇ ಅಧ್ಯಾಯದ 6ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಇಲ್ಲಿ ಶ್ರೀಕೃಷ್ಣ ಮಿಥ್ಯಾಚಾರ, ಮೂಢಾಚಾರ ಇದರ ಬಗ್ಗೆ ಹೇಳ್ತಿದ್ದಾನೆ. ಈಗ ಇಂದ್ರಿಯಗಳು ಸಹಜವಾಗಿ ಬೇರೆ ಬೇರೆ ವಿಚಾರಗಳತ್ತ ಹೊರಳ್ತಾ ಇರ್ತವೆ. ಹಾಗಾಗಿ ಅವುಗಳನ್ನು ನಿಗ್ರಹ ಮಾಡಿಕೊಂಡಿದ್ದೀನಿ ಅಂತ ಹೇಳಬೇಕು, ಅವುಗಳನ್ನು ನಿಗ್ರಹ ಮಾಡ್ಕೋಬೇಕು, ಇದು ಸರಿಯಾದ ವಿಚಾರ. ಆದರೆ ಇಂದ್ರಿಯ ನಿಗ್ರಹವನ್ನು ಮಾಡದೆ ಕರ್ಮವನ್ನು ಮಾಡಿದರೆ, ಅಂದರೆ ಕರ್ಮ ಫಲಕ್ಕಾಗಿಯೇ ಕೆಲಸವನ್ನು ಮಾಡಿದರೆ, ನಾನು ಈ ಕೆಲಸ ಮಾಡ್ತೀನಿ, ನನಗಿದು ಬೇಕು. ಈಗ ಪ್ರಮೋಷನ್ನಿಗಾಗಿ ಕೆಲಸ ಮಾಡೋರು ಇರ್ತಾರೆ. ಇನ್ನು ಕೆಲವರು ಈ ಕೆಲಸ ಮಾಡಿದರೆ ಒಳ್ಳೆಯದು ಹಾಗಾಗಿ ಮಾಡಬೇಕು ಅನ್ನೋರು ಇರ್ತಾರೆ. ಬೇರೆ ಬೇರೆ ವೃತ್ತಿಗಳಲ್ಲಿ ಇದ್ದೇ ಇದೆ. ಏನೋ ಒಂದು ಹೆಚ್ಚಿಗೆ ದುಡ್ಡು ಬೇಕು, ಅಥವಾ ಬೇಗ ದುಡ್ಡು ಆಗಬೇಕು, ತನಗೆ ಹೆಸರು ಬರಬೇಕು, ತಾನು ಇನ್ನೇನೋ ಒಂದು ಆಗಬೇಕು, ಈ ರೀತಿಯ ಫಲಗಳನ್ನು, ಅಂದರೆ ಆ ಆಸೆಯನ್ನು ಇಟ್ಕೊಂಡು ಆ ಇಂದ್ರಿಯದ ನಿಗ್ರಹ ಇಲ್ಲದೆ ಕೆಲಸ ಮಾಡಿದರೆ ಅವರನ್ನು ಮಿಥ್ಯಾಚಾರಿ ಅಂತಲೇ ಹೇಳೋದು ಅಂತ ಕೃಷ್ಣ ನೇರವಾಗಿ ಹೇಳ್ತಾನೆ. ಇದನ್ನೇ ಆತ ಬೇರೆ ಬೇರೆ ಭಾವದಲ್ಲೇ ಕೂಡ ಹೇಳಿದ್ದಾನೆ. ಆ ರೀತಿ ಇಟ್ಕೋಬೇಡ, ಆಸೆ ಇದ್ದಾಗ ತೊಂದರೆ ಆಗತ್ತೆ, ಇವನ್ನೆಲ್ಲ ಹೇಳ್ತಾನೆ. ಆದರೆ ಯಾರು ಮಿಥ್ಯಾಚಾರಿ ಅಂದರೆ ಹೇಳೋದೊಂದು ಮಾಡೋದು ಇನ್ನೊಂದು, ಇದು ಏನಿದೆ ಇದಕ್ಕೆ ಉದಾಹರಣೆ ಅಥವಾ ಯಾರು ಅನ್ನೋದನ್ನು ಆತ ಹೇಳ್ತಿದ್ದಾನೆ. ಆಸೆಯಿಂದ ಯಾರು ಕೆಲಸವನ್ನು ಮಾಡ್ತಾರೋ ಅವರು ಮಿಥ್ಯಾಚಾರಿ. ಅವರು ದೇವರ ಮಾರ್ಗದಲ್ಲೇ ಇಲ್ಲ, ಅವರು ದೇವರಿಂದ ದೂರಕ್ಕೆ ಸಾಕ್ತಿದ್ದಾರೆ, ದೇವರಿಂದ ಭಿನ್ನವಾದ ಮಾರ್ಗದಲ್ಲೇ ಹೋಗ್ತಿದ್ದಾರೆ. ಕೊನೆಗೆ ಅದರಿಂದ ಸುಖ ಇಲ್ಲ, ಕೊನೆಗೆ ಅದರಿಂದ ಬೇಜಾರು, ದುಃಖ, ಇನ್ನೇನೋ ಮತ್ತೇನೋ. ಹಾಗಾಗಿ ಆ ಮಿಥ್ಯಾಚಾರದ ಮಾರ್ಗವನ್ನು ಬಿಡು. ಮಿಥ್ಯಾಚಾರ ಅಂದರೆ ಏನು ಅಂತ ತಿಳ್ಕೊ. ಯಾಕಂದರೆ ನಮಗೆ ಕೆಟ್ಟದ್ದು ಏನು ಅಂತ ಗೊತ್ತಿದ್ರೆ ಮಾತ್ರ ಅದನ್ನು ಮಾಡದೇ ಇರೋಕ್ಕಾಗತ್ತೆ. ಬರೀ ಒಳ್ಳೆಯದು ಮಾತ್ರ ಗೊತ್ತಿದ್ರೆ ನಾವು ಏನು ಮಾಡ್ತೀವಿ ಹೌದು, ಆದರೆ ಏನು ಮಾಡಬಾರ್ದು ಅನ್ನೋದು ಗೊತ್ತಿರಬೇಕಲ್ಲ. ಅದಕ್ಕೆ ಮಿಥ್ಯಾಚಾರ ಅಂದರೆ ಏನು ಅಂತ ತಿಳ್ಕೊ, ಆದರೆ ಮಿಥ್ಯಾಚಾರಿ ಆಗಬೇಡ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ. ನೋಡಿ, ನಾವು ಮುಂಚೆ ಹೇಳಿದಾಗೆ ಒಳ್ಳೆಯ ಗುರುವಿನ ಲಕ್ಷಣ ಏನು ಅಂದರೆ, ನೋಡಪ್ಪ ಇದು ಒಳ್ಳೆ ದಾರಿ, ಇದು ಕೆಟ್ಟ ದಾರಿ, ಕೆಟ್ಟ ದಾರಿಯಲ್ಲಿ ಹೋದರೆ ಹೀಗಾಗತ್ತೆ, ಒಳ್ಳೆ ದಾರಿಯಲ್ಲಿ ಹೋದರೆ ಹೀಗಾಗತ್ತೆ, ಹಾಗಾಗಿ ನಾನು ನಿನಗೆ ಒಳ್ಳೆ ದಾರಿಯಲ್ಲಿ ಹೋಗು ಅಂತ ಹೇಳ್ತಾ ಇದ್ದೀನಿ, ಇನ್ನು ನಿನ್ನಿಷ್ಟ. ಇದು ಆ ಒಳ್ಳೆಯ ಗುರು ಮಾಡುವಂತಹ ಕೆಲಸ. ನಮ್ಮಲ್ಲಿ ಹೆಚ್ಚಿನವರಿಗೆ ಇಂತಹ ಅನುಭವಗಳು ಖಂಡಿತ ಆಗಿದ್ದಾವೆ. ಕೆಲಸದಲ್ಲೇ ಇರಬಹುದು, ಹೀಗೆ ಮಾಡಿದರೆ ನೋಡಿ ಈ ರೀತಿ ತಪ್ಪಾಗೋ ಸಾಧ್ಯತೆ ಇದೆ ಅಂತ ಮುನ್ನೆಚ್ಚರಿಕೆಯಾಗಿ ಕೊಡ್ತಾರಲ್ಲ. ಅಂದರೆ ಆ ರೀತಿ ತಪ್ಪಿದೆ ಅನ್ನೋದನ್ನು ತಿಳ್ಕೊಬೇಕು. ಇಲ್ಲಿ ನಾವು ಮಿಥ್ಯಾಚಾರ ಅನ್ನೋದನ್ನು ತಿಳ್ಕೊಬೇಕು, ಎಲ್ಲದನ್ನು ತಿಳ್ಕೊಬೇಕು, ಕೊನೆಗೆ ನಾವು ಸರಿಯಾದ ದಾರಿಯಲ್ಲಿ ನಡಿಬೇಕು. ಇದೆಲ್ಲ ಈ ಶ್ಲೋಕದ ಭಾವಾರ್ಥ. ಎಲ್ರಿಗೂ ನಮಸ್ಕಾರ.